ಇವತ್ತು ಇವತ್ತು ಬೆಳಗ್ಗೆ ಒಂದು ಭಯಾವಹ ದುರ್ಘಟನೆ ಹೈವೇದಲ್ಲಿ ಆಗಿದೆ. ಇದು ಒಂದು ಫ್ಯಾಮಿಲಿ ಅವರು, ಇದು ಚಿಂಚೋಳಿ ಮೇಯಮ್ಮ ದೇವಸ್ಥಾನ ಇಂದ ಅವನ ಊರು ಎಮ್ಮೆ ಹತ್ತಿ ವಿಲೇಜ್ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇದೆ. ಅಲ್ಲಿ ಹೋದಾಗ ಒಂದು ರೋಡ್ ಸೈಡಲ್ಲಿ ಒಂದು ಲಾರಿ ನಿಲ್ಲಿಸಿದರು. ಸೊ ಹಿಂದೆಯಿಂದ ಹೊಡೆದಿದ್ದರು. ಇದು ಫುಲ್ ಸ್ಪೀಡಲ್ಲಿ ಇದ್ದರು. ಮತ್ತು ಇದು ಟೋಟಲ್ ಒಳಗಡೆ 15 ಜನ ಇದ್ದರು. 13 ಜನಕ್ಕೆ ಡೆತ್ ಆಗಿದೆ. 2 ಜನ ಕಂಡೀಷನ್ ಸೀರಿಯಸ್ ಇದೆ. ಈಗ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದೆ. ಇದು ಸತ್ತಾಗಿದ್ದರು. ಇದು 2 ಜನ ಮಕ್ಕಳು, ಸಣ್ಣ ಮಕ್ಕಳು ಇದ್ದಾರೆ. ಇದು 3-4 ವರ್ಷ ಏಜ್ ಇದೆ. 2 ಮೇಲ್ ಮೆಂಬರ್ಸ್ ಇದ್ದಾರೆ ಮತ್ತು 7 ಮೆಂಬರ್ಸ್ ಇದು ಮಹಿಳೆಯವರು ಇದ್ದಾರೆ. ಹಾಸ್ಪಿಟಲಲ್ಲಿ ಕೂಡ 2 ಜನ, ಒಂದು ಅಜ್ಜಿ ಮತ್ತು ಒಂದು 17 ಇಯರ್ಸ್ ಗರ್ಲ್ ಅವರು ಅಡ್ಮಿಟ್ ಇದ್ದಾರೆ. ಅವನ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದೆ. ಇದು ಪ್ರಮುಖ ಕಾರಣ ಬಗ್ಗೆ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತೇವೆ. ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟಲ್ಲಿ ನೋಡಿದೆ. ಇದು ಮತ್ತು ಇದು ಕ್ಲೀನರ್ ಇಂದ ಕೂಡ ಮಾತಾಡಿದೆ. ಸೊ ಅವನ ಪ್ರಕಾರ ಇವರು ಹಿಂದೆಯಿಂದ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು ಮತ್ತು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್. ಇವರು ಚಿಂಚೋಳಿ ಅಲ್ಲಿ ಮೇಯಮ್ಮ ದೇವಸ್ಥಾನ ಇದೆ, ಅಲ್ಲಿಂದ ದರ್ಶನ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಈ ಘಟನೆ. ಇದು ಗುಡ್ಡನಹಳ್ಳಿ ಕ್ರಾಸ್ ಇದೆ. ಇದು ಬ್ಯಾಡಗಿ ತಾಲೂಕಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಈಗ ಹಾಸ್ಪಿಟಲಲ್ಲಿ ಹೋಗ್ತೀವಿ. ಅಲ್ಲಿ 2 ಜನ ಅಡ್ಮಿಟ್ ಇದ್ದಾರೆ. 2 ಜನಕ್ಕೆ ಕಂಡೀಷನ್ ನೋಡಿ, ಮತ್ತು ಇದು ಮೋಸ್ಟ್ ಪ್ರಾಬಬ್ಲಿ ಇದು ಈವ್ನಿಂಗ್ ತನಕ ನೆಕ್ಸ್ಟ್ ಏನು ಫರ್ದರ್ ಏನು ಡೆವಲಪ್ಮೆಂಟ್ ಇದೆ ಆ ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ಇದು ಬೆಳಗಿನ ಜಾವ 3:35ಕ್ಕೆ ಆಗಿರೋ ಘಟನೆ. ನಮಗೆ 3:45ಕ್ಕೆ ಕಾಲ್ ಬಂತು. ಅದೇ ಟೈಮಲ್ಲಿ ನಾವು ಲೊಕೇಶನ್ ಗೊತ್ತಾಗ್ತಾ ಇರಲಿಲ್ಲ. ಸಡನ್ಲಿ ನಾವು ಎಲ್ಲ ಕಡೆನೂ ಕಾಲ್ ಮಾಡ್ಕೊಂತ ನಮ್ಮ ಲೊಕೇಶನ್ 2 ಗಾಡಿಗಳು ಇಮಿಡಿಯೇಟ್ಲಿ ಬಂದ್ವಿ. ಇಲ್ಲೇ ನೋಡಿದರೆ ನಾವು ಘಟನೆ ದೊಡ್ಡದಾಗಿಲ್ಲ ಅಂದ್ಕೊಂಡಿದ್ವಿ. ಇದು ದೊಡ್ಡ ಘಟನೆ ಆಗಿಬಿಟ್ಟಿದೆ. ನೋಡಿದರೆ ಎಲ್ಲ ಒಳಗಡೆ ಸಿಕ್ಕಾಕೊಂಡಿದ್ರು. ಎಲ್ಲ ಸೀಟ್ಗಳು ಮುರಿದು ನಮ್ಮ 108 ಆಂಬುಲೆನ್ಸ್ ಸಿಬ್ಬಂದಿಗಳು ಇಮಿಡಿಯೇಟ್ಲಿ ಸೀಟ್ಗಳು ಎಲ್ಲ ಹೊರ ತೆಗೆದು 3 ಜನ ಜೀವಂತಿದ್ರು ಒಳಗಡೆ. ಅವ್ರನ್ನ ಮಗು ಸೇರಿ ತೊಗೊಂಡೋಗಿ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಬಕ್ಕಿರೋದು 3 ಜನ. 3 ಜನ ಸೀರಿಯಸ್ ಇದ್ದಾರೆ. ಟೋಟಲ್ 15 ಜನ ಟೋಟಲ್. ಅದರಲ್ಲಿ ಮೋಸ್ಟ್ಲಿ ಈಗ 13 ಜನ ಡೆತ್ ಅಂತ ನಮಗೆ ಗಮನಕ್ಕೆ ಬಂದಿದೆ. ಹಾಂ ಸರ್, ಹೌದು ಸರ್, ಹೌದು ಸರ್ ನೋಡಿದ್ದೀನಿ ಕಣ್ಣ ತುಂಬ ಸರ್. ಅದು ನೋಡಿದರೆ ನಮ್ಮ ಕಣ್ಣಲ್ಲಿ ನೀರು ಬಂತು. ನಮ್ಮ ಸಿಬ್ಬಂದಿಗಳು ಕಣ್ಣಲ್ಲಿ ನೀರು ತೆಗೆದು ಅವ್ನಿಗೆ ರೆಸ್ಕ್ಯೂ ಮಾಡೋಂಗೆ ನಮಗೆ ಶಕ್ತಿ ಇರಲ್ಲ. ಆ ಥರ ಅವ್ನು ಸಿಕ್ಕಾಕೊಂಡಿದ್ದ ಒಳಗಡೆ. ಸೀಟ್ಗಳು ಮುರಿದು ಆ ಮಗುನ ರಕ್ಷಣೆ ಮಾಡಿ ಇಮಿಡಿಯೇಟ್ಲಿ ಜಿಲ್ಲಾಸ್ಪತ್ರೆಗೆ ನಾವು ರವಾನೆ ಮಾಡಿದ್ವಿ. ಇಲ್ಲ ಅಮ್ಮ ಅಂತ ಅಳ್ತಾ ಇದ್ದ. ಮತ್ತು ಇನ್ನೊಂದು 17 ವರ್ಷ ಹುಡುಗಿ, ಅದು ಅಮ್ಮ ಅಂತ ಉದುರ್ತಾ ಇತ್ತು. ಇಮಿಡಿಯೇಟ್ಲಿ ಇಬ್ಬರೂ ಮತ್ತು ಅಜ್ಜಿನ ಒಂದು ಒಳಗೆ ಸಿಕ್ಕಾಕೊಂಡಿದ್ದು. 3 ಜನ ರೆಸ್ಕ್ಯೂ ಮಾಡಿ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದು. ಜಿಲ್ಲಾಸ್ಪತ್ರೆ ಹಾವೇರಿಗೆ ಶಿಫ್ಟ್ ಮಾಡಿದ್ವಿ. ಹೆಸರು ತೌಫಿಕ್ ಪಠಾಣ್ ಅಂತ, 108 ಆಂಬುಲೆನ್ಸ್ ಡ್ರೈವರ್ ನಮ್ಮ ಹೆಸರು. ಸೊ ಇವತ್ತು ಬೆಳಗ್ಗೆ ಒಂದು ಭಯಾವಹ ದುರ್ಘಟನೆ ಹೈವೇದಲ್ಲಿ ಆಗಿದೆ. ಇದು ಒಂದು ಫ್ಯಾಮಿಲಿ ಅವರು, ಇದು ಚಿಂಚೋಳಿ ಮೇಯಮ್ಮ ದೇವಸ್ಥಾನ ಇಂದ ಅವನ ಊರು ಎಮ್ಮೆ ಹತ್ತಿ ವಿಲೇಜ್ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇದೆ. ಅಲ್ಲಿ ಹೋದಾಗ ಒಂದು ರೋಡ್ ಸೈಡಲ್ಲಿ ಒಂದು ಲಾರಿ ನಿಲ್ಲಿಸಿದರು. ಸೊ ಹಿಂದೆಯಿಂದ ಹೊಡೆದಿದ್ದರು. ಇದು ಫುಲ್ ಸ್ಪೀಡಲ್ಲಿ ಇದ್ದರು. ಮತ್ತು ಇದು ಟೋಟಲ್ ಒಳಗಡೆ 15 ಜನ ಇದ್ದರು. 13 ಜನಕ್ಕೆ ಡೆತ್ ಆಗಿದೆ. 2 ಜನ ಕಂಡೀಷನ್ ಸೀರಿಯಸ್ ಇದೆ. ಈಗ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದೆ. ಇದು ಸತ್ತಾಗಿದ್ದರು. ಇದು 2 ಜನ ಮಕ್ಕಳು, ಸಣ್ಣ ಮಕ್ಕಳು ಇದ್ದಾರೆ. ಇದು 3-4 ವರ್ಷ ಏಜ್ ಇದೆ. 2 ಮೇಲ್ ಮೆಂಬರ್ಸ್ ಇದ್ದಾರೆ ಮತ್ತು 7 ಮೆಂಬರ್ಸ್ ಇದು ಮಹಿಳೆಯವರು ಇದ್ದಾರೆ. ಹಾಸ್ಪಿಟಲಲ್ಲಿ ಕೂಡ 2 ಜನ, ಒಂದು ಅಜ್ಜಿ ಮತ್ತು ಒಂದು 17 ಇಯರ್ಸ್ ಗರ್ಲ್ ಅವರು ಅಡ್ಮಿಟ್ ಇದ್ದಾರೆ. ಅವನ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದೆ. ಇದು ಪ್ರಮುಖ ಕಾರಣ ಬಗ್ಗೆ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತೇವೆ. ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟಲ್ಲಿ ನೋಡಿದೆ. ಇದು ಮತ್ತು ಇದು ಕ್ಲೀನರ್ ಇಂದ ಕೂಡ ಮಾತಾಡಿದೆ. ಸೊ ಅವನ ಪ್ರಕಾರ ಇವರು ಹಿಂದೆಯಿಂದ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು ಮತ್ತು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್. ಇವರು ಚಿಂಚೋಳಿ ಅಲ್ಲಿ ಮೇಯಮ್ಮ ದೇವಸ್ಥಾನ ಇದೆ, ಅಲ್ಲಿಂದ ದರ್ಶನ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಈ ಘಟನೆ.
ಇದು ಗುಡೇನಹಳ್ಳಿ ಕ್ರಾಸ್ ಇದೆ, ಇದು ಬ್ಯಾಡಗಿ ತಾಲೂಕಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಈಗ ಹಾಸ್ಪಿಟಲಲ್ಲಿ ಹೋಗ್ತೀವಿ. ಅಲ್ಲಿ 2 ಜನ ಅಡ್ಮಿಟ್ ಇದ್ದಾರೆ. 2 ಜನಕ್ಕೆ ಕಂಡೀಷನ್ ನೋಡಿ, ಮತ್ತು ಇದು ಮೋಸ್ಟ್ ಪ್ರಾಬಬ್ಲಿ ಇದು ಈವ್ನಿಂಗ್ ತನಕ ನೆಕ್ಸ್ಟ್ ಏನು ಫರ್ದರ್ ಏನು ಡೆವಲಪ್ಮೆಂಟ್ ಇದೆ ಆ ಬಗ್ಗೆ ಅಪ್ಡೇಟ್ ಮಾಡ್ತೀವಿ.